ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಇಮೇಜಸ್ಗಳಲ್ಲಿ ಒಂದನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲೇ ಜಡ್ಜ್ ಮಾಡಬೇಕಾಗುತ್ತೆ. ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ ಈ ಪರ್ಸನ್ನ ನೀವು ತುಂಬ ಪ್ರೀತಿ ಮಾಡುವ ವ್ಯಕ್ತಿ ಇವರು ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಯಾರೇ ಆಗಿದ್ರೂ ಕೂಡ ಇವರ ಮೇಲೆ ನಿಮಗೆ ತುಂಬ ಪ್ರೀತಿ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಥವಾ ಈ ಪರ್ಸನ್ ಮೇಲೆ ನಿಮಗೆ ತುಂಬ ಫೀಲಿಂಗ್ಸ್ಗಳಿರ್ಬೋದು, ತುಂಬ ಭಾವನೆಗಳಿರ್ಬೋದು, ತುಂಬ ಪ್ರೀತಿ ಇರ್ಬೋದು, ಇವರನ್ನು ತುಂಬ ಲೈಕ್ ಮಾಡ್ತಾ ಇರ್ಬೋದು. ಅಂತಹ ವ್ಯಕ್ತಿ ಇವರು ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಇವರು ನಿಮ್ಮ ಕ್ರಶ್ ಆಗಿರಬಹುದು. ಈ ಪರ್ಸನ್ನ ನೀವು ತುಂಬ ಮಿಸ್ ಮಾಡ್ಕೊಳ್ತೀರಾ, ತುಂಬ ಇವರ ಬಗ್ಗೆ ಥಿಂಕ್ ಮಾಡ್ತೀರಾ. ಆ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಈ ಪರ್ಸನ್ನ ನೀವು ಮಾತ್ರ ಮಿಸ್ ಮಾಡ್ಕೊಳ್ತಾ ಇಲ್ಲ, ಈ ಪರ್ಸನ್ ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅಂತ ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ರಿಪ್ರೆಸೆಂಟ್ ಆಗ್ತಾ ಇದೆ. ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಕಡೆಯಿಂದ ನಿಮಗೆ ಲವ್ ಆಫರ್ ಕೂಡ ಬರಬಹುದು ಅಂತ ಅನ್ನಿಸ್ತಾ ಇದೆ. ಪ್ರೀತಿಯ ಆಫರ್ ಕೂಡ ಇವರು ನಿಮ್ಮ ಮುಂದೆ ಇಡಬಹುದು, ಅಥವಾ ಇವರ ಪ್ರೀತಿಯನ್ನು ನಿಮ್ಮ ಹತ್ರ ಹೇಳ್ಕೋಬಹುದು. ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವುದೇ ಭಾವನೆಗಳಿದ್ರೂ ಕೂಡ ಅದೆಲ್ಲವನ್ನು ನಿಮ್ಮ ಹತ್ರ ಹೇಳ್ಕೊಳ್ಳುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊಳ್ತಾರೋ, ಅದೇ ರೀತಿ ನಿಮ್ಮ ಬಗ್ಗೆ ಯಾವ ರೀತಿಯ ಥಿಂಕಿಂಗ್ ಇದೆಯೋ ಇವರ ಮನಸ್ಸಿನಲ್ಲಿ, ಅದೆಲ್ಲವನ್ನು ರಿಯಲ್ ಆಗಿ ನಿಮಗೆ ಕೊಡಬೇಕು ಅಂತ ಇದ್ದಾರೆ. ಅಂದರೆ ಇವರು ಎಷ್ಟು ಪ್ರೀತಿ ಮಾಡ್ತಾರೋ ಆ ಪ್ರೀತಿಯನ್ನು ನಿಮಗೆ ತೋರಿಸ್ಬೇಕು ಅಂತ ಇರ್ಬೋದು. ಈ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಫೀಲಿಂಗ್ಸನ್ನು ಇವರು ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಬೇಕು, ಅಂದರೆ ಅವರ ಮನಸ್ಸಲ್ಲಿ ಏನೇನಿದೆ, ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ಗಳಿದೆ, ಯಾವ ಭಾವನೆಗಳಿದೆ, ಎಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿ ಈ ಪರ್ಸನ್ನ ನೆನಪು ಮಾಡ್ಕೊಳ್ತೀರೋ, ಅಥವಾ ನಿಮಗೆ ಎಷ್ಟು ಫೀಲಿಂಗ್ಸ್ಗಳಿದೆಯೋ ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅದೇ ರೀತಿ ಈ ಪರ್ಸನ್ಗೆ ಒಂದು ಸ್ವಲ್ಪ ಜೆಲಸಿ ಫೀಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದರ ಬಗ್ಗೆ ಅಂದರೆ, ನೀವು ಬೇರೆ ಯಾರ ಹತ್ರನಾದರೂ ಸ್ವಲ್ಪ ಕ್ಲೋಸ್ ಆಗಿದ್ದರೆ, ಬೇರೆ ಯಾರ ಹತ್ರನಾದರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದರೆ, ಈ ಪರ್ಸನ್ಗೆ ಅದನ್ನು ನೋಡಿ ಸ್ವಲ್ಪ ಜಲಸಿ ಫೀಲ್ ಆಗ್ತಾ ಇದೆ. ಅಂದರೆ ಬೇರೆಯವ್ರ ಜೊತೆ ನೀವು ಅಟ್ಯಾಚ್ ಆದರೂ ಕೂಡ ಈ ಪರ್ಸನ್ಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಖಂಡಿತ ಇಷ್ಟ ಆಗ್ತಾ ಇಲ್ಲ. ನೀವು ಇವ್ರ ಹತ್ರ ಮಾತ್ರ ಅಟ್ಯಾಚ್ಡ್ ಆಗಿರಬೇಕು ಅಂತ ಇವರು ಅಂದ್ಕೊಳ್ತಾರೆ. ಇವ್ರಿಗೆ ಇಷ್ಟ ಇಲ್ಲದೆ ಇರುವಂಥವರು ನಿಮ್ಮ ಹತ್ರ ಬರೋದು ಕೂಡ ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮಿಂದ ದೂರ ಇರಬೇಕು ಅಂತ ಅಂದ್ಕೊಳ್ತಾರೆ. ಇವರು ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು, ಇವರ ಮನಸ್ಸಲ್ಲಿರುವ ಫೀಲಿಂಗ್ಸ್ಗಳನ್ನ ಎಲ್ಲ ಹೇಳ್ಕೋಬೇಕು, ಆ ರೀತಿಯ ಥಿಂಕಿಂಗ್ ಇವರ ಮನಸ್ಸಲ್ಲಿದೆ. ಆದರೆ ಬೇರೆಯವರು ನಿಮ್ಮ ಹತ್ರ ಬಂದು ಮಾತಾಡೋದಾಗಲಿ, ನಿಮ್ಮ ಹತ್ರ ತುಂಬ ಅಟ್ಯಾಚ್ಮೆಂಟಲ್ಲಿ ಇರೋದಾಗಲಿ ಇವ್ರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಅಥವಾ ನೀವು ಬೇರೆ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆ ತುಂಬ ಕ್ಲೋಸ್ ಆಗಿದ್ದರೆ ಅವ್ರ ಜೊತೆ ನಿಮ್ಮ ಮನಸ್ಸಿನ ಮಾತುಗಳನ್ನ, ಅಂದರೆ ನಿಮ್ಮ ಯಾವುದೇ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ವಿಷಯ ಆಗಿರ್ಬೋದು, ನಿಮ್ಮ ಯಾವುದೇ ವಿಷಯ ಆಗಿರ್ಬೋದು ಶೇರ್ ಮಾಡ್ಕೊಳ್ತಾ ಇದ್ದರೆ, ಅವ್ರ ಜೊತೆ ಸ್ವಲ್ಪ ಅಟ್ಯಾಚ್ ಆಗಿದ್ದರೆ ಈ ಪರ್ಸನ್ಗೆ ಅದು ಸಹಿಸೋಕ್ಕಾಗ್ತಾ ಇಲ್ಲ, ಅದು ಅವ್ರಿಗೆ ಇಡಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇವ್ರ ಜೊತೆ ನೀವು ಚೆನ್ನಾಗಿರಬೇಕು, ಇವ್ರ ಜೊತೆ ಎಲ್ಲವನ್ನ ಹೇಳ್ಕೋಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಬೇರೆಯವ್ರಿಗೆ ಹೇಳ್ಕೊಳ್ಳೋ ವಿಷಯಗಳನ್ನು ಇವ್ರ ಹತ್ರನೇ ಶೇರ್ ಮಾಡ್ಕೋಬೇಕು, ನಿಮ್ಮ ಮನಸ್ಸಲ್ಲಿ ಏನಿದ್ರೂ ಕೂಡ ಇವ್ರ ಹತ್ರ ಹೇಳ್ಕೋಬೇಕು ಅನ್ನೋದು ಇವರ ಮನಸ್ಸಿನಲ್ಲಿರೋದು. ಬೇರೆಯವ್ರ ಹತ್ರ ನೀವು ಹೇಳ್ಕೊಳ್ಳೋದನ್ನು ಇವರು ಇಷ್ಟಪಡ್ತಾ ಇಲ್ಲ ಅಂತ ಕೆಲವರು ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು, ಅಥವಾ ಇನ್ನು ಕೆಲವರು ಹೇಳಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರ ಮನಸ್ಸಲ್ಲಂತೂ ತುಂಬ ಜಲಸಿ ಫೀಲ್ ಆಗ್ತಾ ಇದೆ. ನೀವು ಬೇರೆಯವ್ರ ಹತ್ರ ಕ್ಲೋಸ್ ಆಗೋದಂತೂ ಇವ್ರಿಗೆ ಹಿಡಿಸ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಇಂತಹ ಪರ್ಸನ್ ಯಾರಾದರೂ ಇರಬಹುದು, ಅಂದರೆ ನೀವು ಎಲ್ಲ ವಿಷಯಗಳನ್ನು ಹೇಳ್ಕೊಳ್ಳುವಂತಹ ಪರ್ಸನ್ ಆಗಿರಬಹುದು. ಅವರು ಯಾರೇ ಆಗಿದ್ದರೂ ಕೂಡ ಆ ಪರ್ಸನ್ ಜೊತೆ ನೀವು ಎಲ್ಲ ಶೇರ್ ಮಾಡ್ಕೊಳ್ತಾ ಇರಬಹುದು. ಇದನ್ನು ನೋಡಿ ಈ ಪರ್ಸನ್ಗೆ ಸಿಟ್ಟು ಬರ್ತಾ ಇದೆ, ಅವ್ರಿಗೆ ಅವರನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರ ಹತ್ರ ನೀವು ಎಲ್ಲವನ್ನು ಶೇರ್ ಮಾಡ್ಕೊಳ್ತೀರಾ, ಅದನ್ನು ಇವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ.
ನೀವು ಯಾರ ಹತ್ರ ಕ್ಲೋಸ್ ಆಗಿದ್ರೋ ಆ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಿಮಗೆ ಕ್ಲೋಸ್ ಆಗಿರುವಂಥವ್ರು ಆಗಿರಬಹುದು, ಯಾರೇ ಆಗಿದ್ದರೂ ಕೂಡ ಅವರ ಬಗ್ಗೆ ಈ ಪರ್ಸನ್ಗೆ ಅಷ್ಟೊಂದು ಕ್ಲೋಸ್ ಆಗೋದು ಬೇಡ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಮನಸ್ಥಿತಿ ಇವ್ರದ್ದಾಗಿದೆ ಈಗ. ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡ್ತಾ ಇರ್ಬೋದು, ಅವ್ರ ಜೊತೆ ಮೆಸೇಜ್ ಮಾಡ್ತಾ ಇರ್ಬೋದು, ಏನೇ ಆಗಿದ್ರೂ ಕೂಡ ಇದೆಲ್ಲ ಈ ಪರ್ಸನ್ಗೆ ಇಡಿಸ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರು ನಿಮ್ಮ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ದರೂ ಕೂಡ ಈ ಪರ್ಸನ್ಗೆ ಅನ್ನಿಸ್ತಾ ಇರೋದು ಏನೇ ವಿಷಯಗಳಿದ್ರೂ ಇವ್ರ ಹತ್ರ ಶೇರ್ ಮಾಡ್ಕೋಬೇಕು, ಇವ್ರ ಹತ್ರ ಚೆನ್ನಾಗಿರಬೇಕು, ಆ ರೀತಿಯ ಫೀಲಿಂಗ್ಸ್ ಇವರ ಮನಸ್ಸಿನಲ್ಲಿದೆ. ನೀವು ಇವರನ್ನು ಎಷ್ಟು ಯೋಚನೆ ಮಾಡ್ತೀರೋ ಇವರ ಬಗ್ಗೆ, ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ಬೇರೆ ಯಾರಾದರೂ ವ್ಯಕ್ತಿಗಳ ಪಿಕ್ಕನ್ನು ಲೈಕ್ ಮಾಡಿದ್ರೂ ಕೂಡ ಈ ಪರ್ಸನ್ಗೆ ಅಷ್ಟು ಇಡಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಜಲಸಿ ಫೀಲನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಯಾರೇ ವ್ಯಕ್ತಿಗಳಾಗಿರಬಹುದು, ಆ ವ್ಯಕ್ತಿಗಳನ್ನು ನೀವು ಇಷ್ಟಪಟ್ಟಾಗ ಅಥವಾ ಲೈಕ್ ಮಾಡಿದಾಗ ಈ ಪರ್ಸನ್ಗೆ ಅದು ಹಿಡಿಸ್ತಾ ಇಲ್ಲ. ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಒಂದು ತೀಕ್ಷ್ಣವಾದ ದೃಷ್ಟಿಯನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ಎಲ್ಲ ವಿಷಯದಲ್ಲೂ ಕೂಡ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಅದೇ ರೀತಿ ಇವರ ಮನಸ್ಸಿಗೆ ಆ ರೀತಿಯ ಫೀಲಿಂಗ್ಸ್ಗಳು ಬರ್ತಾ ಇದೆ. ಅಂದರೆ ನೀವು ಬೇರೆಯವ್ರ ಹತ್ರ ಕ್ಲೋಸ್ ಆಗಿರಬಾರ್ದು ಅನ್ನೋ ರೀತಿ ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ತುಂಬ ತಿಳ್ಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲೇ ಆಗಿರಬಹುದು ನಿಮ್ಮನ್ನು ಸ್ಟಾಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ದೃಷ್ಟಿ ನಿಮ್ಮ ಮೇಲೆ ಇದೆ ಈ ಪರ್ಸನ್. ಅಥವಾ ಆಫ್ಲೈನಲ್ಲಿ ಕೂಡ ನೀವು ಭೇಟಿ ಆಗ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಎಲ್ಲಾದರೂ ನೋಡಿದ್ರೂ ಕೂಡ ನಿಮ್ಮನ್ನು ಹೆಚ್ಚು ಗಮನಿಸ್ತಾ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಯಾವ ರೀತಿ ಅಂದರೆ ನೀವು ಯಾರ ಹತ್ರ ಕ್ಲೋಸ್ ಆಗಿದ್ದೀರಾ, ಯಾರನ್ನು ಮೀಟ್ ಮಾಡ್ತಾ ಇದ್ದೀರೋ, ನಿಮ್ಮ ಲೈಫಲ್ಲಿ ಬೇರೆ ಯಾವ ಫ್ರೆಂಡ್ಸ್ಗಳಿದ್ದಾರೆ, ಈ ರೀತಿಯಾಗಿ ಕೂಡ ಇವರು ಥಿಂಕ್ ಮಾಡ್ತಾ ಇರಬಹುದು. ಅದೇ ರೀತಿ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಥವಾ ಈ ಪರ್ಸನ್ ಇವರಿಗೆ ಬೇಕಾಗಿರುವ ಯಾವುದಾದ್ರೂ ವ್ಯಕ್ತಿಗಳ ಮೂಲಕ ಅಥವಾ ಇವರ ಫ್ರೆಂಡ್ಸ್ಗಳ ಮೂಲಕ ಕೂಡ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ತಾ ಇರಬಹುದು. ಟೋಟಲಾಗಿ ಹೇಳಬೇಕು ಅಂದರೆ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಪೊಸೆಸಿವ್ನೆಸ್ ಇದೆ ಅಂತ ಕಾಣಿಸ್ತಾ ಇದೆ. ತುಂಬ ಜಾಸ್ತಿ ಅಂದರೆ ಎಲ್ಲಿ ಏನು ಮಾಡ್ತಾ ಇದ್ದೀರಾ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಈ ರೀತಿಯ ಕ್ವಶನ್ಗಳು ಕೂಡ ಈ ಪರ್ಸನ್ ಮನಸ್ಸಲ್ಲಿ ಬರ್ತಾ ಇದೆ. ಅಂದರೆ ಇವರು ಏನು ಅಂದ್ಕೊಳ್ತಾರೆ ಅಂದರೆ, ನೀವು ಬೇರೆಯವ್ರ ಹತ್ರ ಕ್ಲೋಸ್ ಆದರೆ ಇವರನ್ನು ಬಿಟ್ಟು ಹೋಗ್ತೀರೇನೋ, ಇವರನ್ನು ನೀವು ನೆನಪು ಮಾಡ್ಕೊಳ್ಳೋದಿಲ್ವೇನೋ, ಇವರ ಲೈಫಿಂದ ನೀವು ಹೋಗ್ತೀರೇನೋ, ಮತ್ತು ನಿಮಗೆ ಇವರು ಸಿಗೋದಿಲ್ವೇನೋ, ಅಥವಾ ಇವರಿಗೆ ನೀವು ಸಿಗೋದಿಲ್ವೇನೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಅಂದರೆ ಇವರ ಮನಸ್ಸಿನಲ್ಲಿ ಯಾವುದೇ ಮಾತುಗಳಿದ್ರೂ ಅದನ್ನು ಹೇಳ್ಕೊಳ್ಳೋದಕ್ಕೂ ಮೊದಲೇ ನೀವೇನಾದರೂ ಅವರ ಲೈಫಿಂದ ಹೋಗ್ತೀರೇನೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇರೆ ಯಾರೇ ಆದರೂ ನಿಮ್ಮ ಜೊತೆ ಕ್ಲೋಸ್ ಆಗಿರೋದು ನೋಡಿದ್ರೆ ಈ ಪರ್ಸನ್ಗೆ ಅಷ್ಟೊಂದು ಹಿಡಿಸ್ತಾ ಇಲ್ಲ. ಇವರೇ ನಿಮ್ಮ ಜೊತೆ ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಿರುವಾಗ ಬೇರೆ ವ್ಯಕ್ತಿಗಳು ಯಾರಾದರೂ ಮಧ್ಯ ಬಂದರೆ ಇವ್ರಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ನೀವು ಇವರ ಲೈಫಿಂದ ದೂರ ಆಗೋದು ಇಷ್ಟ ಇಲ್ಲ. ಯಾವಾಗಲೂ ನೀವು ಇವ್ರ ಜೊತೆ ಇರಬೇಕು ಅಂತ ಬಯಸುವ ವ್ಯಕ್ತಿಯಾಗಿದ್ದಾರೆ. ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇಷ್ಟೊಂದು ಪೊಸೆಸಿವ್ ಅನ್ನೋದು ಇಲ್ಲಿ ಎನರ್ಜಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ, ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ. ಆ ಟೈಮ್ಗಾಗಿ ಕಾಯ್ತಾ ಇದ್ದಾರೆ ಅನ್ಬೋದು. ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಈ ಪರ್ಸನ್ ಲೈಫಲ್ಲಿ ಮೊದಲು ಯಾರಾದರೂ ಬಂದಿರಬಹುದು, ಅಥವಾ ಇವರ ಪಾಸ್ಟಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇರಬಹುದು. ಇವರಿಂದ ಇವರಿಗೆ ಮೋಸ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಬ್ಬ ಪರ್ಸನ್ ಇವರಿಗೆ ತುಂಬ ಚೀಟ್ ಮಾಡಿ ಹೋಗಿದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದರಿಂದ ಕೂಡ ಈ ಪರ್ಸನ್ಗೆ ಈಗ ನಿಮ್ಮನ್ನು ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ರೀತಿ ಫೀಲ್ ಆಗ್ತಾ ಇರಬಹುದು. ಹಾಗಾಗಿ ಇವರ ಬಿಹೇವಿಯರ್ ಈ ರೀತಿ ಚೇಂಜ್ ಆಗಿರುವ ಚಾನ್ಸಸ್ ಕೂಡ ತುಂಬ ಇದೆ. ಅಂದರೆ ಬೇರೆಯವರ ಮೇಲೆ ಇರುವ ನಂಬಿಕೆ ಹೊರಟು ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ರೀತಿ ಇವರು ನಡ್ಕೊಳ್ತಾ ಇರಬಹುದು. ಹಾಗಾಗಿ ಇವರ ಪಾರ್ಟ್ನರ್ ಬೇರೆ ವ್ಯಕ್ತಿಗಳ ಹತ್ರ ಕ್ಲೋಸ್ ಆಗಿರಬಾರ್ದು, ಬೇರೆ ವ್ಯಕ್ತಿಗಳ ಜೊತೆ ತುಂಬ ಜಾಸ್ತಿ ಮಾತಾಡಬಾರ್ದು, ಇವರ ಮನಸ್ಸಿನಲ್ಲಿರೋದನ್ನು ಹೇಳ್ಕೋಬಾರ್ದು, ಇವರ ಜೊತೆನೇ ಅಟ್ಯಾಚ್ಮೆಂಟಲ್ಲಿ ಇರಬೇಕು, ಇವ್ರ ಜೊತೆನೇ ಚೆನ್ನಾಗಿರಬೇಕು, ಇವರಿಂದ ದೂರ ಹೋಗಬಾರ್ದು. ಈ ರೀತಿಯ ಥಿಂಕಿಂಗ್ ಈ ಪರ್ಸನ್ ಮನಸ್ಸಲ್ಲಿ ಇದೆ. ಇಲ್ಲಿ ನೀವು ಈ ಪರ್ಸನ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ನೋ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ, ಅಥವಾ ನೀವು ದೂರ ಇದ್ದರೂ ಕೂಡ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೂ ಕೂಡ ಈ ಪರ್ಸನ್ ಅನ್ನೋರು ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಬೇರೆಯವರ ಮೂಲಕ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇರಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಹೆಚ್ಚಿನ ಗಮನವನ್ನು ಇಟ್ಟಿದ್ದಾರೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಈಗ ಮಾತುಕತೆನ ಪೂರ್ತಿಯಾಗಿ ಕಂಪ್ಲೀಟಾಗಿ ನಿಲ್ಲಿಸಿರಬಹುದು, ಅಥವಾ ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು.
ನೀವು ಇವರನ್ನು ಬ್ಲಾಕ್ ಮಾಡಿರುವ ಸಾಧ್ಯತೆ ಕೂಡ ಇದೆ. ಈ ರೀತಿ ಏನೇ ಇದ್ದರೂ ಕೂಡ ನೀವು ಅಂದ್ಕೊಳ್ತಾ ಇರ್ಬೋದು, ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ, ನಿಮ್ಮನ್ನು ನೆನಪು ಮಾಡ್ಕೊಳ್ತಾರಾ ಅಂತ ನೋಡೋದಾದರೆ ಖಂಡಿತ ಈ ಪರ್ಸನ್ ಮನಸ್ಸಲ್ಲಿ ಇಷ್ಟೆಲ್ಲ ನಿಮ್ಮ ನಡುವೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನೀವಿಬ್ಬರು ಒಬ್ಬರನ್ನೊಬ್ಬರು ಬ್ಲಾಕ್ ಮಾಡ್ಕೊಂಡಿದ್ರು ಅಥವಾ ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದರೂ ಕೂಡ ಈ ಪರ್ಸನ್ಗೆ ನಿಮ್ಮ ನೆನಪಾಗ್ತಾ ಇದೆ, ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ, ಆಗಾಗ ನಿಮ್ಮ ನೆನಪಾಗ್ತಾ ಇದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವಿಬ್ಬರು ಬ್ರೇಕಪ್ ಆಗಿರ್ಬೋದು ಅಥವಾ ಸಪ್ರೇಷನಲ್ಲಿರ್ಬೋದು, ಏನೇ ಆಗಿದ್ರೂ ಕೂಡ ಇವರ ಮನಸ್ಸಿಂದ ನಿಮ್ಮ ಮೇಲಿರುವ ಫೀಲಿಂಗ್ಸ್ ಅಂತೂ ಹೋಗಿಲ್ಲ, ಅದು ಹಾಗೇ ಇದೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ ಮನಸ್ಸಿನಲ್ಲಿ ತುಂಬ ಆಳವಾಗಿ ಬೇರು ಬಿಟ್ಟ ರೀತಿ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಮೇಲೆ ತುಂಬ ಜಾಸ್ತಿ ಗಮನವನ್ನು ಇಟ್ಟಿದ್ದಾರೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ನೆನಪುಗಳು ಮತ್ತೆ ಮತ್ತೆ ಇವರಿಗೆ ಬರ್ತಾನೆ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೋ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ಇಲ್ಲಿ ಸರಿಯಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೀವು ಈಗ ನೋಡ್ತಾ ಇದ್ದೀರೋ ಈ ಪರ್ಸನ್ ಇವರ ಲೈಫ್ನಲ್ಲಿ ಈಗ ತುಂಬ ಸ್ಟಕ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಲೈಫ್ನ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಆಗಿರಬಹುದು, ಇವರ ಲೈಫ್ನ ಯಾವುದೋ ಒಂದು ಪ್ರಾಬ್ಲಮ್ಸ್ಗಳಿಂದ ಕೂಡ ಆಗಿರಬಹುದು, ಇವರು ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಇವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಸಿಚುವೇಶನ್ನಿಂದ ಇಲ್ಲಿ ಸ್ಟಕ್ ಎಲ್ಲ ಆಗಿದ್ದಾರೆ. ಅಲ್ಲಿಂದ ಇವರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಯಾವುದೇ ಪ್ರಾಬ್ಲಮ್ ಆಗಿರಬಹುದು, ಇಲ್ಲಿಂದ ಹೊರಗಡೆ ಬರೋದಕ್ಕೆ ಇವ್ರಿಗೆ ಕಷ್ಟ ಆಗ್ತಾ ಇದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ತುಂಬ ಟಫ್ ಆಗಿರುವಂಥ ಸಿಚುವೇಶನ್ನ ಎದುರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಲೈಫ್ನಲ್ಲಿ ತುಂಬ ಸಫರ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅದೇ ರೀತಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಯಾವುದೋ ಒಂದು ಒಳ್ಳೆಯ ಸ್ಟ್ಯಾಂಡ್ ತಗೋಬೇಕು ಅಂತ ಇವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವರ ಲೈಫ್ನಲ್ಲಿ ಯಾವುದೋ ಪ್ರಾಬ್ಲಮ್ ಇರಬಹುದು. ನಿಮ್ಮ ಮತ್ತು ಇವರ ರಿಲೇಷನ್ಶಿಪ್ಪಲ್ಲಿ ಸ್ಟ್ಯಾಂಡ್ ತಗೋಬೇಕು, ಮುಂದಕ್ಕೆ ಹೋಗಬೇಕು, ಇವರ ರಿಲೇಷನ್ಶಿಪ್ಪನ್ನು ಗಟ್ಟಿ ಮಾಡ್ಕೋಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇರೋ ಥರ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಯಾವುದೇ ವಿಷಯಗಳಾಗಿರಬಹುದು, ಕಮಿಟ್ಮೆಂಟ್ ಆಗಿರಬಹುದು, ಏನೇ ಆಗಿರ್ಬೋದು, ನಿಮ್ಮ ಫೇವರಲ್ಲಿ ಮಾಡಬೇಕು ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವುದೇ ತರಹದ ಒಂದು ಪ್ರಾಬ್ಲಮ್ ಆಗಿರಬಹುದು, ಯಾವುದೋ ಒಂದು ಪರಿಸ್ಥಿತಿ ಆಗಿರಬಹುದು, ಇಲ್ಲಿ ಇವರು ಆಳವಾಗಿ ಸ್ಟಕ್ ಆಗಿದ್ದಾರೆ. ಅಂದರೆ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಪರಿಸ್ಥಿತಿ, ಆ ಸಿಚುವೇಷನಲ್ಲಿ ಈ ಪರ್ಸನ್ ಸಿಕ್ಕಾಕೊಂಡಿರೋದ್ರಿಂದ ನಿಮ್ಮ ಬಗ್ಗೆ ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇವ್ರು ಏನು ಸ್ಟ್ಯಾಂಡ್ ತಗೋಬೇಕು ಅಂತ ಇದ್ದಾರೆ, ಯಾವುದೇ ಆ್ಯಕ್ಷನನ್ನು ಇವ್ರಿಗೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಕಷ್ಟ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫೇವರ್ ಆಗಿ ಏನು ಮಾಡಬೇಕು ಅಂತ ಇದ್ದಾರೋ ಆ ಕೆಲಸ ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಲ್ಲಿ ತುಂಬ ಜನರಿಗೆ ಈ ರೀತಿ ಕೂಡ ಅನುಭವ ಆಗಿರ್ಬೋದು, ನಿಮ್ಮ ಲೈಫ್ನಲ್ಲಿ ಕೂಡ ಈ ರೀತಿ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಸ್ಟ್ಯಾಂಡನ್ನು ತಗೊಳ್ಳೋಕೆ ಹೋಗ್ತಾ ಇರ್ತೀರಾ, ಆದರೆ ಅದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದನ್ನು ಮಾಡಬೇಕು ಅಂದರೆ ಕಮಿಟ್ಮೆಂಟನ್ನು ಕೊಡೋದಾಗಲಿ, ಯಾವುದೋ ಒಂದು ಮಾತುಕತೆ ನಡಿಬೇಕು ಅನ್ನೋಷ್ಟರಲ್ಲಿ ಯಾವುದಾದ್ರೊಂದು ಸಿಚುವೇಶನ್ ನಿಮಗೆ ಅಡ್ಡ ಬರ್ತಾ ಇದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ಗೆ ಅಥವಾ ನಿಮಗೆ ಇಬ್ಬರಿಗೂ ಕೂಡ ನಿಮ್ಮ ಪಾಸ್ಟಲ್ಲಿ ಯಾವುದಾದ್ರೂ ಕಹಿ ಘಟನೆಗಳು ನಡೆದಿರಬಹುದು, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಕಹಿ ಘಟನೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಜಗಳಗಳು ಏನೇ ಬಂದಿದ್ದರೂ ಕೂಡ ಇದೆಲ್ಲವೂ ಈ ಪರ್ಸನ್ಗೆ ಈಗ ನೆನಪಾಗ್ತಾ ಇದೆ. ಅದರ ಬಗ್ಗೆ ಕೂಡ ಇವರು ಸಾಲ್ವ್ ಮಾಡಬೇಕು ಅಂತ ನೋಡೋದಾಗಲಿ, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ನೋಡ್ತಾ ಇದ್ದಾರೆ. ಆದರೆ ಅದು ಯಾವುದೂ ವರ್ಕ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಸಿಚುವೇಶನ್ ಅನ್ನೋದು ಅಡ್ಡ ಬರ್ತಾ ಇರಬಹುದು, ಯಾವುದೋ ಒಂದು ಪ್ರಾಬ್ಲಮ್ಸ್ ಅನ್ನೋದು ಕೂಡ ಅಡ್ಡ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಒಂದು ಕಡೆ ನೋಡೋದಾದರೆ ಈ ಪರ್ಸನ್ ತುಂಬ ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ ಏನಾದರೂ ಬಂದಿದ್ದರೆ ಅದರ ಬಗ್ಗೆ ತುಂಬ ಕನ್ಫ್ಯೂಸಲ್ಲಿದ್ದಾರೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋದು ಇವರ ಮನಸ್ಸಿಗೆ ಈಗ ಪ್ರೆಸೆಂಟಲ್ಲಿ ಬರ್ತಾ ಇಲ್ಲ. ಆ ರೀತಿಯ ಕನ್ಫ್ಯೂಸ್ ಸ್ಟೇಟಲ್ಲೂ ಕೂಡ ಇವರು ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಪ್ರಾಬ್ಲಮ್ ಬಂದಿದ್ದರೆ
ಅದು ಸರಿಯಾಗಿ ಈ ಪರ್ಸನ್ಗೆ ಅರ್ಥ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಇವರ ಮನಸ್ಸಿಗೆ ಸರಿಯಾಗಿ ಅರ್ಥ ಆಗಿದೆ, ಅಥವಾ ಯಾರಿಂದಲಾದರೂ ಇವರು ತಿಳ್ಕೊಂಡಿರಬಹುದು, ಅಥವಾ ಇವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಆ ವಿಷಯದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ನಿಮ್ಮ ಇಬ್ಬರ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದು ಅದು ಈಗ ಸಾಲ್ವ್ ಆಗಿದ್ರೆ ಯಾವುದಾದ್ರೂ ಮುಂದೆ ಆ್ಯಕ್ಷನ್ ತಗೋಬೇಕು ಅಂತ ಇದ್ದಾರೆ. ಆದರೆ ಇಲ್ಲಿ ಯಾವುದೋ ಒಂದು ಸಿಚುವೇಶನ್ ಆಗಿರಬಹುದು, ಯಾವುದೋ ಒಂದು ಪ್ರಾಬ್ಲಮ್ಸ್ ಆಗಿರಬಹುದು ಅಡ್ಡ ಬರ್ತಾ ಇರೋದಂತೂ ನಿಜ. ಬಟ್ ಇಲ್ಲಿ ಈ ಪರ್ಸನ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಕ್ಲಾರಿಟಿ ಅನ್ನೋದು ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಆ ವಿಷಯದ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಇವರ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿ ನಿಂತಿದೆ. ಇಲ್ಲಿ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಅಂದರೆ ನಿಮ್ಮನ್ನು ಇವ್ರು ನೆನಪು ಮಾಡ್ಕೊಳ್ತಾರಾ, ನಿಮ್ಮ ನೆನಪು ಇವರಿಗೆ ಆಗುತ್ತಾ, ನೀವು ಯಾವ ರೀತಿ ಇವರನ್ನು ನೆನಪು ಮಾಡ್ಕೊಳ್ತೀರೋ, ಯಾವ ರೀತಿ ಇವರ ಬಗ್ಗೆ ಥಿಂಕ್ ಮಾಡ್ತೀರೋ ಆ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಈ ಪರ್ಸನ್ಗೆ ನಿಮ್ಮ ನೆನಪು ತುಂಬ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ತುಂಬ ಟೈಮಿಂದ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ನಿಮ್ಮಿಬ್ಬರ ನಡುವೆ ಜಗಳ ಬಂದಾಗ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ, ಅಥವಾ ನೀವು ದೂರ ಏನಾದರೂ ಈ ರಿಲೇಷನ್ಶಿಪ್ಪಲ್ಲಿ ಆಗಿರೋರು ಇದ್ದರೆ, ಆ ಸ್ಟಾರ್ಟಿಂಗ್ ಟೈಮಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಥಿಂಕ್ ಮಾಡಿರಬಹುದು ಇವರು. ಅಂದರೆ ನಿಮ್ಮ ಬಗ್ಗೆ ಗಮನ ಕೊಡದೇ ಇರೋದಾಗಲಿ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಾಗಲಿ, ಈ ರೀತಿಯ ಬಿಹೇವಿಯರ್ ಕೂಡ ತೋರಿಸಿರಬಹುದು. ಸ್ವಲ್ಪ ನೆಗೆಟಿವ್ ಆಗಿ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈಗ ಪ್ರೆಸೆಂಟಲ್ಲಿ ಅಲ್ಲ, ನೀವು ಯಾವಾಗ ಇವರಿಂದ ಅಕಸ್ಮಾತಾಗಿ ಕೆಲವರ ಎನರ್ಜಿಯಲ್ಲಿ ನಾನು ಹೇಳ್ತಾ ಇರೋದು ದೂರ ಆಗಿದ್ದರೆ, ಇವರ ಮತ್ತು ನಿಮ್ಮ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಬಂದಿದ್ದರೆ, ಈ ಪರ್ಸನ್ ನಿಮ್ಮ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡಿರುವ ಚಾನ್ಸಸ್ ಕೂಡ ತುಂಬ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ಅದೆಲ್ಲ ಈಗ ಈ ಪರ್ಸನ್ಗೆ ರಿಯಲೈಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಮಾಡಬಾರ್ದಿತ್ತು, ಆ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದಿತ್ತು. ನೀವಿಬ್ಬರು ದೂರ ಆದಾಗ ನೆಗ್ಲೆಕ್ಟ್ ಮಾಡಬಾರ್ದಿತ್ತು, ಆಗಲೇ ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕಿತ್ತು ಅನ್ನೋ ರೀತಿ ಕೂಡ ಇವರು ಈಗ ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಯಾವುದೋ ಒಂದು ವಿಷಯದ ಬಗ್ಗೆ ಇವರಿಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿದೆ, ಇವ್ರಿಗೆ ಎಲ್ಲ ಸತ್ಯ ಗೊತ್ತಾಗಿದೆ ಅಂತ ನಾನು ಮೊದಲೇ ಹೇಳಿದೆ. ಅದು ಇದೇ ಸತ್ಯ ಆಗಿರ್ಬೋದು. ಅಂದರೆ ನಿಮ್ಮದು ಯಾವುದೇ ತಪ್ಪಿಲ್ಲ, ಈ ಪರ್ಸನ್ ಕಡೆಯಿಂದನೇ ತಪ್ಪಾಗಿದೆ ಅನ್ನೋದು ಈ ಪರ್ಸನ್ಗೆ ರಿಯಲೈಸ್ ಆಗಿರಬಹುದು. ಇದೇ ಕ್ಲಾರಿಟಿ ಅನ್ನೋದು ಇವರಿಗೆ ಸ್ಟ್ರಾಂಗ್ ಆಗಿ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ ಬಗ್ಗೆ ಎಲ್ಲ ವಿಷಯಗಳು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಈ ಪರ್ಸನ್ಗೆ ಗೊತ್ತಾಗಿರಬಹುದು ಈಗ. ಹಾಗಾಗಿ ಕೂಡ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮ ಲೈಫಿಂದ ದೂರ ಆಗಿರೋ ಪರ್ಸನ್ ಏನಾದರೂ ಆಗಿದ್ದರೆ, ಒಂದು ವೇಳೆ ಆ ರೀತಿ ನಿಮ್ಮಿಬ್ಬರ ನಡುವೆ ಸಂಭವಿಸಿದರೆ, ಈ ಪರ್ಸನ್ ಮತ್ತೆ ವಾಪಸ್ ಬರಬೇಕು ಅಂತ ಇದ್ದಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಂಟ್ರಿ ಆಗಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಇವರ ಮನಸ್ಸಿನಲ್ಲಿರೋದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅದು ಕಾಲ್ ಮೂಲಕ ಆಗಿರ್ಬೋದು ಅಥವಾ ನೇರವಾಗಿ ಭೇಟಿಯಾಗಿ ಕೂಡ ಆಗಿರಬಹುದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇವರ ಮನಸ್ಸಲ್ಲಿದೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಪಾಸ್ಟ್ ಲೈಫ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಏನೇನಾಯಿತು, ಯಾವ ರೀತಿ ನಿಮ್ಮ ಸಂಬಂಧ ಇತ್ತು, ಆದರೆ ನಂತರ ಅದು ಏನೇನಾಯಿತು ಅನ್ನೋದರ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಓವರಲ್ ಆಗಿ ಹೇಳಬೇಕು ಅಂದರೆ ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ಇವರ ಎನರ್ಜಿ ಈ ರೀತಿ ಶೋ ಆಗ್ತಾ ಇದೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಹಿಂದೆ ಏನೇ ನಡೆದಿರಬಹುದು ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಮುಂದೆ ಏನಾಗಬೇಕು ಅನ್ನೋದರ ಬಗ್ಗೆ ಕೂಡ ಇವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಮಿಸ್ಸಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮುಂದಿನ ಲೈಫನ್ನು ಕಳೀಬೇಕು, ಮುಂದಿನ ಲೈಫನ್ನು ಲೀಡ್ ಮಾಡಬೇಕು, ಇಬ್ಬರು ಚೆನ್ನಾಗಿ ಇರಬೇಕು ಅನ್ನೋ ರೀತಿ ಇವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಯಾವುದೇ ವಿಷಯದಲ್ಲಾಗಿರ್ಬೋದು, ಯಾವುದೇ ಒಂದು ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಬಗ್ಗೆ ಇವರು ಯಾವುದೇ ಡ್ರೀಮ್ಸನ್ನು ಕಂಡಿರಬಹುದು, ಯಾವುದೇ ಕನಸಿರಬಹುದು, ಅದೆಲ್ಲವನ್ನು ನನಸು ಮಾಡ್ಕೋಬೇಕು ಅಂತ ಇವರ ಮನಸ್ಸಲ್ಲಿದೆ. ತುಂಬ ರೊಮ್ಯಾಂಟಿಕ್ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಜೊತೆ ಇವರು ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿ ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಥಿಂಕ್ ಮಾಡ್ಕೊಳ್ತಾ ಇದ್ದಾರೆ, ಫೀಲಿಂಗ್ಸನ್ನು ತುಂಬ ಇಟ್ಕೊಂಡಿದ್ದಾರೆ. ಆದರೆ ಈಗ ಕಾಂಟ್ಯಾಕ್ಟಲ್ಲಿ ಬರಬೇಕು ಅನ್ನೋದು ಇವರ ಮೇನ್ ಉದ್ದೇಶ ಆಗಿದೆ ಅನ್ನಿಸ್ತಾ ಇದೆ. ಅಂದರೆ ಈಗ ನಿಮ್ಮ ಜೊತೆ ಇವರು ಕಾಂಟ್ಯಾಕ್ಟಲ್ಲಿ ಬಂದರೆ ಮುಂದೆ ಯಾವ ರೀತಿ ಇರಬೇಕು, ಯಾವ ರೀತಿ ಮಾತಾಡಬೇಕು, ನಿಮ್ಮ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಇವರು ಕನಸು ಕಾಣ್ತಾ ಇದ್ದಾರೆ. ಆ ರೀತಿಯ ಫೀಲಿಂಗ್ಸ್ ಕೂಡ ಇವರ ಮನಸ್ಸಿನಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಇವರ ಮನಸ್ಸಲ್ಲಿ ಯಾವ ರೀತಿ ಅಂದರೆ ನಿಮ್ಮನ್ನು ಎಲ್ಲೋ ಒಂದು ಕಡೆ ಮುಚ್ಚಿಡಬೇಕು ಅನ್ನೋ ರೀತಿ. ಅಂದರೆ ಬೇರೆಯವ್ರಿಗೆ ಶೋ ಆಗಬಾರ್ದು, ನಿಮ್ಮನ್ನು ಹೈಡ್ ಮಾಡ್ಕೋಬೇಕು. ಅಂದರೆ ಇವರ ಪ್ರೀತಿಯಲ್ಲಿ ನಾನು ಹೇಳ್ತಾ ಇರೋದು, ಇವರ ಮನಸ್ಸಿನಲ್ಲಿರೋ ಭಾವನೆಗಳು ಇದು. ತುಂಬ ಪ್ರೀತಿಯಿಂದ ಮುಚ್ಚಿಟ್ಕೋಬೇಕು, ನಿಮ್ಮನ್ನು ಹೈಡ್ ಮಾಡ್ಕೋಬೇಕು,
ನಿಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸಬೇಕು, ಯಾರು ಅಷ್ಟು ಪ್ರೀತಿ ಮಾಡಿರಬಾರ್ದು ಅನ್ನೋ ರೀತಿ ಇವರ ಫೀಲಿಂಗ್ಸ್ ಇದೆ. ಅಂದರೆ ತುಂಬಾ ರೊಮ್ಯಾಂಟಿಕ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಅಟ್ರ್ಯಾಕ್ಟ್ ಫೀಲನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನೀವೀಗ ಇಬ್ಬರು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೂ ಕೂಡ, ದೂರ ಇದ್ದರೂ ಕೂಡ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಟಿವ್ ಅನ್ನೋದು ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ಕೆಲವೊಂದು ಕಲರ್ಸ್ಗಳ ಡ್ರೆಸ್ಗಳನ್ನಾಗಲಿ ವಿಯರ್ ಮಾಡಿದ್ರೆ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ನೀವು ರೆಡ್ ಅಥವಾ ಬ್ಲ್ಯಾಕ್ ಈ ರೀತಿಯ ಡ್ರೆಸ್ಸಸ್ಗಳನ್ನ ನೀವು ವೇರ್ ಮಾಡಿದ್ರೆ ಈ ಪರ್ಸನ್ಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತೀರಾ ಅನ್ನೋ ರೀತಿ ಇವರು ಫೀಲ್ ಮಾಡ್ಕೊಳ್ತಾ ಇರಬಹುದು. ಅಥವಾ ಈ ಕಲರ್ಸ್ ಅನ್ನೋದು ಈ ಪರ್ಸನ್ಗೆ ತುಂಬ ಇಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ರೆಡ್ ಕಲರ್ ಆಗಲಿ ಬ್ಲ್ಯಾಕ್ ಆಗಲಿ ಈ ಪರ್ಸನ್ಗೆ ತುಂಬ ಇಡಿಸುತ್ತೆ, ಈ ಕಲರ್ ಇಷ್ಟಪಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಯಾವುದೋ ಒಂದು ಆ್ಯಕ್ಷನನ್ನು ತಗೋಬೇಕು ಅಂತ ಇದ್ದಾರೆ. ಅಂದರೆ ಫ್ಯೂಚರಲ್ಲಿ ಮುಂದಿನ ಹೆಜ್ಜೆ ಇಡಬೇಕು, ನಿಮ್ಮಿಬ್ಬರ ಬಗ್ಗೆ ಒಂದು ಆ್ಯಕ್ಷನನ್ನು ತಗೋಬೇಕು. ಅದು ಕಮಿಟ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಆ್ಯಕ್ಷನ್ ಆಗಿರಬಹುದು, ಅದನ್ನು ತಗೋಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಇಲ್ಲಿ ಪ್ರೆಸೆಂಟಲ್ಲಿ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿದೆ, ಅದೆಲ್ಲವನ್ನು ಸಾಲ್ವ್ ಮಾಡ್ಕೋಬೇಕು, ಅದನ್ನು ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ಮುಂದಿನ ಯೋಚನೆ ಮಾಡಬೇಕು ಅಂತ ಕೂಡ ಇವರ ಮನಸ್ಸಿನಲ್ಲಿ ಇರಬಹುದು. ಇಷ್ಟೇ ಅಲ್ಲದೆ ಖಂಡಿತ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಅದೇ ರೀತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ, ತುಂಬ ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೂ ಕೂಡ ಅದು ಈಗ ಇವರಿಗೆ ರಿಯಲೈಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿಗೆ ಸತ್ಯದ ಅರಿವಾಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ಶೋ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.